ಹಾಯ್ ಗೈಸ್, ICC ಚಾಂಪಿಯನ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇವತ್ತು ಮ್ಯಾಚ್ ಇದೆ. ಟ್ರಾವಿಸ್ ಹೆಡ್ ಹವ್ವ ಇಲ್ಲ ಬಾಸ್, ಲಿಟ್ರಲಿ ಇವರು ಫಾರ್ಮ್ನಾಗ ಬಂದ್ರೆ ಅಂದ್ರೆ ಬೇರೆ ಮ್ಯಾಚ್ ಅಂದ್ರೆ ಇವತ್ತು ಆಗ್ತದ. ಆದಷ್ಟು ಇಲ್ಲಿ ವರುಣ್ ಚಕ್ರವರ್ತಿ ಇವತ್ತು ಬಾಲಿಂಗ್ ಹೆಂಗೆ ಆಗ್ತಾರೆ. ಮತ್ತು ಇಲ್ಲಿ ಹರ್ಷದೀಪಿಗೂ ಟೀಮ್ ಒಳಗಂತ ತೊಗೋಬೇಕಾಗ್ತದೆ. ಯಾಕಂದ್ರೆ ಜಸ್ಪ್ರೀತ್ ಬುಮ್ರಾ ಇಲ್ಲ, ಮೊಹಮ್ಮದ್ ಶಮಿ ಎರಡು ಮ್ಯಾಚಿಂಗ್ ಅಂದ್ರೆ ಬಿಲ್ಕುಲ್ ಅವ್ರು ವಿಕೆಟ್ ಅಂತ ತೊಗೊಂಡಿಲ್ಲ. ಇವತ್ತು ಹರ್ಷದೀಪ್ ಟೀಮ್ ಒಳಗೆ ತೊಗೋಬೇಕಾಗ್ತದೆ. ಫಾಸ್ಟ್ ಬಾಲರ್ ಅವ್ರು ಚಲೋ ಬಾಲಿಂಗ್ ಅಂತ ಹಾಕ್ಲತ್ತಾರ. ರೀಸೆಂಟ್ಲಿ ನಾವು ಮ್ಯಾಚ್ ಒಳಗಂತ ನೋಡಿವಲ್ಲ. ಇವತ್ತು ನನಗೆ ಅನ್ಸದ ಹರ್ಷದೀಪ್ ಟೀಮ್ ಒಳಗಂತ ಬರಬೇಕಾಗ್ತದೆ. ಯಾಕಂದ್ರೆ ಟ್ರಾವಿಸ್ ಹೆಡ್ ಆಗಲಿ, ಸ್ಮಿತ್ ಆಗಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಆಗಲಿ, ಈ ಥರ ಹಿಟ್ಟರ್ ಬ್ಯಾಟ್ಸ್ಮನ್ ಅವ್ರ ಬೆಲೆ ಅಂತ ಇಲ್ಲಿ ನಾವು ನೆನಪು ಹೋಗ್ಬಾರ್ದು. ಆ್ಯಡನ್ ಜಾಂಪಾ ಚಲೋ ಬಾಲಿಂಗ್ ಅವ್ರು ಹಾಕ್ತಾರೆ, ಚಲೋ ಸ್ಪಿನ್ನು ಅವ್ರು ಮಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಇವತ್ತು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಹಂಗೆ ऊंचे टीले वाले मंदिर ಟ್ರಾವಿಸ್ ಹೆಡ್ ಮುಟ್ಟ ಟ್ರಾವಿಸ್ ಅಂತ ಹೆಡ್ಡೇಕ್ ಮಾಡಿರ್ತಾರೆ ನಮಗಂತ. ಇಂಡಿಯಾ ಕಂಡಿತ್ತಂದ್ರೆ ಇಂಡಿಯಾ ಇದ್ರ ರನ್ ಅಂತ ಅವ್ರು ಮಾಡ್ತಾರೆ. ವರ್ಲ್ಡ್ ಕಪ್ ಇನ್ನಾದ್ರೂ ನಮ್ಗೆ ನೆನಪು ಹೋಗ್ಲಿಕ್ಕಾಗಲ್ಲ. ಅದು ಮ್ಯಾಚ್, ಅದು ಇನ್ನಿಂಗ್. ಸೊ ಇವತ್ತು ವರುಣ್ ಚಕ್ರವರ್ತಿ ಅವರು ಹೆಂಗೆ ಚಕ್ರವರ್ತಿಗೆ ಸಿಗಾಕ್ತಾರೆ. ಇದು ಓಪನಿಂಗ್ ಚಲೋ ಆಗಿರಬೇಕು ಇಂಡಿಯನ್ ಟೀಮ್ದು. ಶುಭ್ಮನ್ ಗಿಲ್ ಆಗಲಿ, ರೋಹಿತ್ ಶರ್ಮಾ ಆಗಲಿ. ಮತ್ತು ಇಲ್ಲಿ ಟಾಸ್ ಗೆದ್ಗಿಸಿ ಫಸ್ಟ್ ಇಲ್ಲಿ ಬಾಲಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ಪಿಚ್ಗಿನ ಸರಿಗಿತ್ತ ಸ್ಪಿನ್ ಆಲೈತಿತ್ತಂದ್ರು. ಸೊ ಟ್ರಾವಿಸ್ ಹೆಡ್ ಒಬ್ಬರು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸ್ಮಿತ್ನು ಅನ್ನ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಆ್ಯಡನ್ ಜಾಂಪಾ